ಹಳಿಯಾಳ ಪಟ್ಟಣದ ಪ್ರೇಮ ಮತ್ತು ಪ್ರಭು ಶಿಗ್ಲಿ ದಂಪತಿ ತಮ್ಮ ಸಾಕು ನಾಯಿ ಸೋನಿಗೆ ಸೀಮಂತ ಮಾಡುವ ಮೂಲಕ ಪ್ರಾಣಿ ಪ್ರೀತಿಗೆ ಹೊಸ ದಾರಿ ತೆರೆದಿದ್ದಾರೆ. ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಮಾತ್ರ ಆಚರಿಸುವ ಈ ಸಂಪ್ರದಾಯವನ್ನು ಅವರು ತಮ್ಮ ಸಾಕು ಪ್ರಾಣಿಗೆ ಅನ್ವಯಿಸಿ ಪ್ರಾಣಿಗಳು ಮನೆಯ ಮಕ್ಕಳಷ್ಟೇ ಎಂಬ ಸಂದೇಶವನ್ನು ಸಮುದಾಯಕ್ಕೆ ನೀಡಿದ್ದಾರೆ. ಪ್ರೇಮ ಪ್ರಭು ದಂಪತಿಗೆ ಹೆಣ್ಣು ಮಕ್ಕಳಿಲ್ಲ. ಈ ಕಾರಣಕ್ಕೆ ಸೋನಿ ಎಂಬ ದೇಸಿ ತಳಿಯ ಸಾಕು ನಾಯಿ ಮನೆಯ ಮುದ್ದಿನ ಮಗಳಾಗಿ ಬಿಟ್ಟಿದ್ದಾಳೆ. 1.5 ವರ್ಷದ ಸೋನಿ ಈಗ ಮೊದಲ ಬಾರಿಗೆ ಗರ್ಭಿಣಿಯಾಗಿದ್ದು ಇನ್ನೂ ಕೆಲವು ದಿನದಲ್ಲಿ ಮರಿಗಳಿಗೆ ಜನ್ಮ ನೀಡಲಿದ್ದಾಳೆ. ಸದಸ್ಯರಂತೆ ಬೆರೆತು ಬೆಳೆದಿರುವ ಸೋನಿಗೆ ಸೀಮಂತ ಮಾಡಬೇಕು ಎಂಬ ಆಲೋಚನೆ ಕುಟುಂಬದವರ ಮನದಲ್ಲಿ ಬಂದ ತಕ್ಷಣದಲ್ಲಿ ಅದನ್ನ ಸಂಭ್ರಮದ ಆಚರಣೆಯಾಗಿ ರೂಪಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸೀಮಂತದ ಎಲ್ಲಾ ಮಂಗಲ ವಸ್ತುಗಳನ್ನ ಸಾಂಪ್ರದಾಯಿಕ ರೀತಿಯಲ್ಲಿಯೇ ಬಳಸಲಾಯಿತು. ಕುಟುಂಬದವರು ಸೋನಿಗೆ ಸೀರೆ ಉಡಿಸಿ ಕುಪ್ಪಸ, ಹಾರ, ದಂಡಿ, ಬಂಗಾರ, ಬೆಳ್ಳಿ, ಮುತ್ತಿನ ಆಭರಣಗಳು, ಹಣ್ಣು ಹಂಪಲು ಮತ್ತು ಸಿಹಿ ತಿಂಡಿಗಳನ್ನ ಅರ್ಪಿಸಿದ್ರು. ಮನೆಗೆ ಬಂದಿದ್ದ ಮುತ್ತೈದೆಯರು ಸಾಂಪ್ರದಾಯಿಕ ವಾದ್ಯಗಳ ನಡುವೆ ಆರತಿ ಬೆಳಗಿದ್ರು. ಸುಮಾರು 1.5 ಗಂಟೆ ಕಾಲ ನಡೆದ ಈ ಸೀಮಂತದಲ್ಲಿ ಸೋನಿ ಮೌನವಾಗಿ ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲಿ ಕುಳಿತಿರುವುದು ಅಲ್ಲಿದ್ದವರಲ್ಲಿ ಆಶ್ಚರ್ಯ ಹುಟ್ಟಿಸಿತು. ಆಚರಣೆಯಲ್ಲಿ ಕುಟುಂಬದವರೊಂದಿಗೆ ಶ್ರೀನಿಕಾ ಪೂಜಾರ್, ಶಾರದಾ ಕುಂಬಾರ್, ದಾಕ್ಷಾಯಿಣಿ ಕಳ್ಳಿಮನಿ, ಲಕ್ಷ್ಮೀ ಮೇಲಿನ್ಮನಿ, ದೇವಕ್ಕ ಪೂಜಾರ್ ಮತ್ತು ಚಿಂತನ್ ಮೇಲಿನ್ಮನಿ ಸೇರಿದಂತೆ ನೆರೆಹೊರೆಯವರು ಪಾಲ್ಗೊಂಡಿದ್ರು. ಸಾಕು ನಾಯಿಗೆ ಸೀಮಂತ ಮಾಡುವ ಹೊಸ ಪ್ರಯೋಗವನ್ನ ನೇರವಾಗಿ ನೋಡಿದವರು ಶಿಗ್ಲಿ ಕುಟುಂಬದ ಪ್ರಾಣಿ ಪ್ರೀತಿಯನ್ನ ಮೆಚ್ಚಿಕೊಂಡ್ರು. ಅಂದ್ರ ಬಾಳ ಇಷ್ಟ ರೀ. ಅದನ್ನ ತಗೊಂಡ್ಬಂದ್ ನಾವು ಸಾಕಿದ್ದೀವ್ರಿ. ಅದು ನಮಗೆ ಬಾಳ ಇಷ್ಟ ಆಗೇತಿ. ನಮ್ಮ ಮಗಳ ತರ ನಾವು ನೋಡ್ಕೊಂಡೇವಿ. ಅದೀಗ ಪ್ರೆಗ್ನೆಂಟ್ ಆಗೇತ್ರಿ. ಅದ್ರದ್ದು ನಾವೆಲ್ಲ ಸೀರಿ ಕಾರ್ಯ ಮಾಡೇವಿ. ಅದ್ರದ್ದು ಹಿಂಗ ಎಲ್ಲಾ ಕಾರ್ಯ ಮಾಡ್ಕೊಂತ ಹೋಗ್ತೇವ್ರಿ. ನಾವು ಊರಿಗದು ಹೋದ್ರ ಕರ್ಕೊಂಡ್ ಹೋಗ್ತೇವ್ರಿ. ಕಾರ್ ಗಡ್ಯಾಗ ನಮ್ ಕೂಡ ಮಕ್ಕೋತತ್ರಿ. ನಾವು ಊಟ ಮಾಡ್ಸಿದ್ರ ಉಂತತ್ರಿ. ಅದ ನಾವ್ ಎಲ್ಲಾರ ಹೋದ್ರು ನಾವು ಬರೋ ಮಟ ಏನು ತಿನ್ನಂಗಿಲ್ರಿ. ಯಾರಿಗ ಏನು ಮಾಡಂಗಿಲ್ರಿ. ಅದು ಎಲ್ಲಾ ಹುಡುಗರ ಜೊತೆ ನನ್ನ ಫ್ರೆಂಡ್ಸ್ ಹೆಂಗ್ ನೋಡ್ಕೊಂಡ್ ಅದೇನು ಕಡಿಯಂಗಿಲ್ಲ, ಏನು ಮಾಡಂಗಿಲ್ರಿ. ನಮ್ ಸೋನು ಬಾಳ ಶಾನೆ ಐತ್ರಿ. ನಮ್ ಮಕ್ಳು ಹೆಣ್ಮಕ್ಳು ಇಲ್ರಿ. ನಮಗ ಹೆಣ್ಮಕ್ಳ ತರನ ನಾವ್ ನೋಡ್ಕೊಂಡೇವ್ರಿ. ನಮಗ ಹೆಣ್ಣು ಮಕ್ಕಳಿಲ್ಲ. ನಾವು ಹೆಣ್ಣು ಮಕ್ಕಳಂಗ ಜೋಪಾನ ಮಾಡಿವ್ರಿ. ಹೆಣ್ಣು ಮಕ್ಕಳಂಗ ಇದು ಮಾಡಿ ಅದು ಪ್ರೆಗ್ನೆಂಟ್ ಆಯ್ತು. ಅದರಿಂದ ಅದಕ್ಕೆ ಶ್ರೀಮಂತ ಕಾರ್ಯಕ್ರಮ ಮಾಡಿದೇವ್ರಿ. ನಾವು ಸ್ವಂತ ಮಗ ಇದ್ದಂಗ ಐತ್ರಿ ಅದು. ನಾವು ಎಲ್ಲಾರ ಹೋದ್ರು ನಾವು ಬರೋಮಟ ಏನೂ ತಿನ್ನೋದಿಲ್ಲ. ಮೊನ್ನೆ ನಾವು 3 ದಿನ ದವಾಖಾನೆಗೆ ಇದ್ರು ಏನು ತಿಂದಿಲ್ರಿ ನಾವು ಬರೋಮಟ. ನಾಯಿಗಳ ಬಗ್ಗೆ ವಿವಾದಗಳು, ಕಾನೂನು ತೀರ್ಪು, ಭಿನ್ನಾಭಿಪ್ರಾಯಗಳು ದೇಶದಾದ್ಯಂತ ಕೇಳಿಬರುತ್ತಿರುವ ಸಮಯದಲ್ಲಿ ಶಿಗ್ಲಿ ಕುಟುಂಬದ ಈ ಕೃತ್ಯ ಸಮಾಜಕ್ಕೆ ಮೃದು ಸಂದೇಶ ನೀಡುತ್ತಿದೆ. ಪ್ರಾಣಿಗಳಿಗೂ ಮನೆಯ ಸದಸ್ಯರೇ ಎಂಬ ಭಾವನೆ ಹಲವರಲ್ಲಿ ಮೂಡುವಂತೆ ಮಾಡಿದೆ. ಕಾರವಾರ ನಗರದ ಮುರಳೀಧರ ಮಠ ರಸ್ತೆಯಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ಪುಟ್ಟಪರ್ತಿ ಸತ್ಯ ಸಾಯಿಬಾಬಾ ಅವರ 100ನೇ ಜನ್ಮದಿನಾಚರಣೆಯನ್ನು ಕಾರವಾರದ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಪ್ರಸಾದ ಭೋಜನ ಸ್ವೀಕರಿಸಿದ್ರು. ಈ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಸಂತೋಷ್ ನಾಯ್ಕ್ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಸುಮಾರು 3,500 ಜನರು ಅನ್ನಪ್ರಸಾದ ಸ್ವೀಕರಿಸಿದ್ದಾರೆ ಎಂದರು. ಶ್ರೀ ಸತ್ಯ ಸಾಯಿಬಾಬಾ ಅವರ 100ನೇ ಜನ್ಮದಿನದ ಅಂಗವಾಗಿ ಕಳೆದ ಸುಮಾರು 1 ವರ್ಷದಿಂದಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗಿದೆ. ಬಾಲವಿಕಾಸ ಮಕ್ಕಳಿಗೆ ಉತ್ತಮ ಆಧ್ಯಾತ್ಮ ಶಿಕ್ಷಣ ನೀಡಲಾಗುತ್ತಿದೆ. ಓಂಕಾರ ಸುಪ್ರಭಾತ, ನಗರ ಸಂಕೀರ್ತನೆ, ಸುಮಾರು 70 ದಂಪತಿಗಳು ಸತ್ಯಸಾಯಿ ವ್ರತದಲ್ಲಿ ಪಾಲ್ಗೊಂಡಿದ್ರು ಎಂದು ವಿವರಿಸಿದ್ರು. ವಿಶೇಷವಾಗಿ ಇಂದು ನಾವು ಈ ಕಾರ್ಯಕ್ರಮದಲ್ಲಿ ಸುಮಾರು 3,500 ಒಂದು ಜನರಿಗೆ ಒಂದು ಅನ್ನದಾನವನ್ನು, ಅದೇ ರೀತಿ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಭಜನೆ ಕಾರ್ಯಕ್ರಮಗಳನ್ನು ಇವತ್ತಿನ ದಿನ ತುಂಬ ಈ ಭಕ್ತ ಸಮೂಹದೊಂದಿಗೆ ನಾವು ತುಂಬ ಒಳ್ಳೆಯ ಒಂದು ಆಚರಣೆಯನ್ನು ನಾವು ಮಾಡಲಿಕ್ಕಿದ್ದೀವಿ. ಅದೇ ರೀತಿ ನಾವು ಭಗವಾನ್ ಶ್ರೀ ಸತ್ಯಸಾಯಿಬಾಬಾರವರು ಹಾಕಿಕೊಟ್ಟಂಥ ಒಂದು ದಿವ್ಯ ಪಥದಲ್ಲಿ ವಿಶೇಷವಾಗಿ ಶೈಕ್ಷಣಿಕವಾಗಿ ಸೇವಾ ಕಾರ್ಯಗಳಲ್ಲಿ ಅಥವಾ ಆಧ್ಯಾತ್ಮಿಕ ಶಿಕ್ಷಣವಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಹಿಂದೆ ಈ 1 ವರ್ಷದಿಂದನೂ ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಬಡಬಗ್ಗರಿಗೆ ಒಂದು ನಾರಾಯಣ ಸೇವೆ,
ವಸ್ತ್ರದಾನ ಸೇವೆ ಹಾಗೂ ಅವರಿಗೆ ಏನಾದರೂ ಆಹಾರ ಸಾಮಗ್ರಿಗಳನ್ನು ಒದಗಿಸುವುದು, ಅದೇ ರೀತಿ ಬಾಲ್ಯವಿಕಾಸ ಮಕ್ಕಳಿಗೆ ನಾವು ಒಳ್ಳೆಯ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವುದು ನಮ್ಮ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಒಂದು ಭಕ್ತರಲ್ಲಿ ವಿನಂತಿಸುತ್ತೇನೆ. ಇಂದಿನ ವಿಶೇಷತೆ ಅಂದರೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರ 100ನೇ ಜನ್ಮ ದಿನೋತ್ಸವದ ನಿಮಿತ್ತ ನಾವು ಇಂದು ಬೆಳಿಗ್ಗೆ ಓಂಕಾರ, ಸುಪ್ರಭಾತ ಹಾಗೂ ನಗರದಲ್ಲಿ ನಗರ ಸಂಕೀರ್ತನೆಯನ್ನು ಮಾಡಿ, ಅದೇ ರೀತಿ 10 ಗಂಟೆಯಿಂದ ನಾವು ಶ್ರೀ ಸತ್ಯಸಾಯಿ ವ್ರತವನ್ನು ಎಲ್ಲ ಸುಮಾರು ಒಂದು 60-70 ದಂಪತಿಗಳ ಒಂದು ಸಮೂಹದಲ್ಲಿ ಕಾರ್ಯಕ್ರಮ ಒಳ್ಳೆಯದಾಗಿ ಯಶಸ್ವಿಯಾಗಿ ನಡೆದಿದೆ. ಆ ತನ್ಮೂಲಕ ನಾವು ಅನ್ನಪ್ರಸಾದ ಸೇವೆಯನ್ನು ಈಗಾಗಲೇ ಮಾಡಿದ್ದೀವಿ. ಸುಮಾರು ಒಂದು 3,000-3,500 ಜನ ಈ ಒಂದು ಸಮಿತಿಯ ಮಟ್ಟದಲ್ಲಿ ನಾವು ಅನ್ನಪ್ರಸಾದವನ್ನು ಎಲ್ಲ ಒಂದು ಸದ್ಭಕ್ತರಿಗೆ ವಿನಿಯೋಗಿಸಲಾಗಿದೆ. ಅದೇ ರೀತಿ ಇಂದಿನ ಸಂಜೆ ಕಾರ್ಯಕ್ರಮ ನಾವು ಇಲ್ಲಿ ವೇದ ಪಠಣ, ಅದೇ ರೀತಿ ಭಜನೆ, ಜೂಲಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಲು ನಾವು ಎಲ್ಲ ಸದ್ಭಕ್ತರ ಮೂಲಕ ನಾನು ವಿನಂತಿಸ್ತೇನೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಶಿಕ್ಷಕರು ಗುರುತು ಮಾಡಿ ಹೊರಹಾಕುವ ಕೆಲಸವನ್ನ ಮಾಡಬೇಕು ಎಂದು ಮಾಜಿ ಶಾಸಕ ವಿಎಸ್ ಪಾಟೀಲ್ ಹೇಳಿದರು. ಮಂಗಳವಾರ ಮುಂಡಗೋಡದ ಪಿಎಂ ಶ್ರೀ ಶಾಸಕರ ಮಾದರಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಪ್ರತಿಭಾ ಕಾರಂಜಿಗಳ ಸ್ಪರ್ಧೆಯಲ್ಲಿ ಮಕ್ಕಳು ಪಾಲ್ಗೊಳ್ಳಲು ಶಿಕ್ಷಕರ ಜವಾಬ್ದಾರಿ ಹೆಚ್ಚಿದೆ. ಈಗಿನ ಕಾಲಮಾನದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ಗಳನ್ನ ನೋಡಿ ಶಿಕ್ಷಕರಿಗೆ ಪ್ರಶ್ನೆ ಮಾಡುವ ಕಾಲದಲ್ಲಿ ಇದ್ದೇವೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವೂ ಉಚಿತವಾಗಿದೆ. ಆದರೂ ಸಹ ಪಾಲಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸಲು ಹಿಂಜರಿಯುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಶಿಕ್ಷಕರು ಜವಾಬ್ದಾರಿಯಿಂದ ಕೆಲಸ ಮಾಡುವುದನ್ನ ನೋಡಿದ್ದೇವೆ ಎಂದರು. ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಶಿಕ್ಷಕರು ಗುರುತು ಮಾಡಿ ಅವರನ್ನ ಹೊರಗಾಕುವಂತ ಕೆಲಸವನ್ನ ಮಾಡಬೇಕು. ವಿದ್ಯಾರ್ಥಿಗಳು ಮೊದಲಿಗಿಂತ ಬಹಳ ಫಾಸ್ಟ್ ಮೊಬೈಲ್ ಇರೋದ್ರಿಂದ ಶಿಕ್ಷಕರಿಗೆ ನೀವು ಪ್ರಶ್ನೆ ಕೇಳುವಂತ ವಿದ್ಯಾರ್ಥಿಗಳು ಇದೆ. ಶಿಕ್ಷಕರ ಜವಾಬ್ದಾರಿಗಳು ಬಹಳಷ್ಟು ಇರೋದ್ರಿಂದ ಬಹಳಷ್ಟು ಕಡೆ ಸರ್ಕಾರಿ ಸ್ಕೂಲ್ ಅಂದ್ರೆ ಬಹಳಷ್ಟು ಅಲಕ್ಷ್ಯ ಮಾಡುವಂತವರು ನೋಡಿದೆ. ಪ್ರೈವೇಟ್ ಸ್ಕೂಲ್ಗೆ ಲಕ್ಷಗಟ್ಟಲೆ ಫೀ ಕೊಟ್ಟು ಮಕ್ಕಳನ್ನ ಸೇರಿಸ್ತಾರೆ. ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಏನು ಫೀ ಇಲ್ಲದ ಬಿಸಿ ಊಟ, ಪಠ್ಯ ಪುಸ್ತಕ, ಸಮವಸ್ತ್ರ ಎಲ್ಲವನ್ನು ಕೊಟ್ಟು ಊಟ. ಸರ್ಕಾರಕ್ಕೆ ಒಂದು ಮಗುವಿನ ಖರ್ಚು ತಿಂಗಳಿಗೆ 5,000-6,000 ರೂಪಾಯಿ ಸರ್ಕಾರ ಮಟ್ಟದಲ್ಲಿ ಬರ್ತದೆ. ಸರ್ಕಾರ ಅಷ್ಟೆಲ್ಲ ಬಚ್ಚಿ ಶಿಕ್ಷಕರನ್ನ ಎಷ್ಟು ಬೇಕೋ ಶಿಕ್ಷಕರನ್ನ ನೇಮಿಸಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ಭಾಗವಹಿಸುವಂತದನ್ನ ಮಾಡಬೇಕು. ಮಕ್ಕಳು ಭಾಗವಹಿಸಬೇಕಂದ್ರೆ ಶಿಕ್ಷಕರ ಜವಾಬ್ದಾರಿಯನ್ನು ಮಾಡುತ್ತೆ. ಶಿಕ್ಷಕರು ಅವರು ಪ್ರತಿಭೆಯಲ್ಲಿ ಹೆಚ್ಚು ಹೊಂದಿದ್ರೆ ಅವರು ಇಂಟ್ರೆಸ್ಟ್ ಕಲಿಸುವಂತದನ್ನ ನೋಡಿದ್ದೇವೆ. ಯಾಕೆ ಸರ್ಕಾರಿ ಸ್ಕೂಲ್ನಲ್ಲಿ ಹಿಂದೆ ಬೀಳ್ತೇವೆ ಅಂದ್ರೆ, ಏನು ಬುದ್ಧಿವಂತ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗೋದು ಬಾಳ. ಅವ್ರು ಯಾವತ್ತು ಅಡ್ಮಿಷನ್ ಮಾಡ್ತಾರೋ ಅವ್ರಿಗೆ ಎಕ್ಸಾಮ್ ಅನ್ನ ತಗೊಂಡು ಪಾಸ್ ಆದ್ರೆ ಮಾತ್ರ ಅಡ್ಮಿಷನ್ ಮಾಡೋದನ್ನ ನೋಡಿದೆ. ನಮ್ಮ ಸರ್ಕಾರಿ ಸ್ಕೂಲ್ನಲ್ಲಿ ಯಾವುದೇ ಮಕ್ಕಳು ಬಂದ್ರು ಅವ್ರನ್ನ ಸೇರಿಸಿಕೊಂಡು ಪ್ರತಿಭೆಯನ್ನ ಹೊರಗಾಕುವಂತ ಶಿಕ್ಷಕರ ಜವಾಬ್ದಾರಿ ಬಹಳ. ಇದೆಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅವರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಬಹಳಷ್ಟು ಶಿಕ್ಷಕರು ಜವಾಬ್ದಾರಿಯಿಂದ ಕೆಲಸ ಮಾಡೋದನ್ನ ನೋಡಿದೆವು. ಇವತ್ತು 16 ಸ್ಕೂಲಿನ ಮಕ್ಕಳು ನಿಮ್ಮ ಪ್ರತಿಭೆಯನ್ನ ಹೊರಗಾಕುವಂತ ಸಮಯ ಕ್ಲಸ್ಟರ್ ಮಟ್ಟದಿಂದ 1ರಿಂದ 3 ಮಕ್ಕಳು ಸಿಲೆಕ್ಷನ್ ಮಾಡೋದು. ಅಲ್ಲೇ ತಾಲೂಕು ಮಟ್ಟದಲ್ಲಿ ಹೋದಾಗ ಅಲ್ಲಿನೂ 3 ಮಕ್ಕಳನ್ನ ಒಂದೊಂದು ಇದರಲ್ಲಿ ಸೆಲೆಕ್ಟ್ ಮಾಡಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಕಳಿಸುವಂತ ವ್ಯವಸ್ಥೆ. ಅದಕ್ಕೆ ಮಕ್ಕಳು ಪ್ರತಿಭೆಯನ್ನು ತೋರಿಸುವಂತ ಸಂದರ್ಭ. ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಸುಭಾಷ್ ಡೋರಿ ಮಾತನಾಡಿದ್ರು. ಶಾಲೆಯ ಮುಖ್ಯ ಶಿಕ್ಷಕ ವಿನೋದ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಎಸ್ಡಿಎಂಸಿಯ ರಾಮಸ್ವಾಮಿ ಅಂಗಡಿ, ಬಿಆರ್ಸಿಆರ್ ರಾಠೋಡ್ ಶಿಕ್ಷಕರು ಮತ್ತು ಪಾಲಕರು ಇದ್ದರು. ಮಕ್ಕಳ ವಿವಿಧ ಸ್ಪರ್ಧೆಗಳು ಗಮನ ಸೆಳೆದವು.
ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಉತ್ಸವ ಇದೇ ನವೆಂಬರ್ 26ರ ಬುಧವಾರದಂದು ನಡೆಯಲಿದೆ. ಹೊನ್ನವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನವೆಂಬರ್ 26ರ ಬುಧವಾರ ನಡೆಯುವ ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಯಿಂದ ದೇವಾಲಯದಲ್ಲಿ ಹಣ್ಣು ಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನವರ, ಉತ್ತರ ಕನ್ನಡ. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲಿ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 6 ಶನಿವಾರ ಹಾಗೂ ಡಿಸೆಂಬರ್ 7 ಭಾನುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹೆಸರು ನೋಂದಾವಣೆಗಾಗಿ ಸಂಪರ್ಕಿಸಿ ಜಗದೀಶ್ ನಾಯ್ಕ್, ಮೊಬೈಲ್ ನಂಬರ್ 7020642285. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.